ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ 1995 ಬಿಡುಗಡೆ ಆಗಿರೋ ದ ವಿಲೇಜ್ ಆಫ್ ಡ್ಯಾಮ್ ನಾನು ಸೈನ್ಸ್ ಫಿಕ್ಷನ್ ಹಾರರ್ ಮೂವಿ ಎಕ್ಸ್ಪ್ಲನೇಷನ್ನ ನೋಡೋಣ. ಮೂವಿ ಕ್ಯಾಲಿಫೋರ್ನಿಯಾದಲ್ಲಿ ಇರೋ ಮಿಡ್ವಿಚ್ ಅನ್ನೋ ಚಿಕ್ಕ ಟೌನಲ್ಲಿ ಓಪನ್ ಆಗುತ್ತೆ. ಆ ಟೌನ್ ಬೀಚಲ್ಲಿ ಯಾವುದೋ ಎಂಟಿಟಿ ಲ್ಯಾಂಡ್ ಆಗೋದನ್ನ ನಮಗೆ ತೋರಿಸ್ತಾರೆ. ಇವಾಗ ಡಾಕ್ಟರ್ ಆಲನ್ ಮತ್ತೆ ಅವರ ಹೆಂಡತಿ ಬಾರ್ಬಾರಾನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆಲನ್ ವಿಚಿತ್ರವಾದ ಶಬ್ದಗಳನ್ನು ಕೇಳಿ ನಿದ್ದೆಯಿಂದ ಎದ್ದೇಳ್ತಾನೆ. ಬಾರ್ಬಾರಾನ ನಿನ್ಗೇನಾರ ಶಬ್ದಗಳು ಕೇಳಿಸ್ತಾ ಇದ್ದಾವ ಅಂತ ಕೇಳ್ತಾನೆ. ಅದಕ್ಕೆ ಬಾರ್ಬಾರಾ ನನಗೇನು ಕೇಳಿಸ್ಲಿಲ್ಲ ಅಂತ ಹೇಳ್ತಾಳೆ. ಇವನ ಹೆಸರು ಫ್ರಾಂಕ್ ಮತ್ತೆ ಇವಳು ಫ್ರಾಂಕ್ ಹೆಂಡತಿ ಜಿಲ್ ಮಿಡ್ವಿಚ್ ಟೌನ್ ಸ್ಕೂಲ್ ಪ್ರಿನ್ಸಿಪಲ್ ಆಗಿರ್ತಾಳೆ. ಮತ್ತೆ ಫ್ರಾಂಕ್ ಒಂದು ಕನ್ಸ್ಟ್ರಕ್ಷನ್ ಕಂಪನಿಯಲ್ಲಿ ವರ್ಕ್ ಮಾಡ್ತಿರ್ತಾನೆ. ಆವತ್ತು ಸ್ಕೂಲಲ್ಲಿ ಏನೋ ಫಂಕ್ಷನ್ ಮಾಡ್ತಿರ್ತಾರೆ. ಅದಕ್ಕೆ ಫ್ರಾಂಕ್ ಜಿಲ್ನ ಸ್ಕೂಲ್ ಹತ್ರ ಬೇಗ ಡ್ರಾಪ್ ಮಾಡ್ತಾನೆ. ಬೆಲೂನ್ಸ್ಗೆ ಹೀಲಿಂಗ್ ಗ್ಯಾಸ್ ಬೇಕು ಅಂತ ಜಿಲ್ ಫ್ರಾಂಕ್ನ ಕೇಳ್ತಾಳೆ. ಅವನು ನಾನು ಕೆಲಸದ ಮೇಲೆ ಸಿಟಿಗೆ ಹೋಗ್ತಾ ಇದ್ದೀನಿ, ಹಾಗೆ ಬರೋವಾಗ ಹೀಲಿಂಗ್ ಗ್ಯಾಸ್ನ ಕೂಡ ತಗೊಂಡು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಸಿಟಿಗೆ ಹೋಗ್ತಾನೆ. ಇದು ಒಂದು ಚಿಕ್ಕ ಟೌನ್ ಆಗಿರೋದ್ರಿಂದ ಒಬ್ರಿಗೆ ಒಬ್ರು ತುಂಬ ಪರಿಚಯ ಇರ್ತಾರೆ. ಎಲ್ಲರ ಮಕ್ಕಳ ಪೇರೆಂಟ್ಸ್ ಮತ್ತು ಟೀಚರ್ಸ್ ಆ ಫಂಕ್ಷನ್ಗೆ ಬಂದು ಅರೇಂಜ್ಮೆಂಟ್ಸ್ನ ಮಾಡ್ತಿರ್ತಾರೆ. ಎಕ್ಸಾಕ್ಟ್ಲಿ ಟೈಮ್ 10 o'clock ಆದಾಗ ಆ ಟೌನಲ್ಲಿ ಇರೋ ಮನುಷ್ಯರು ಪ್ರಜ್ಞೆ ತಪ್ಪೋಗ್ತಾರೆ. ಇನ್ನು ಪಕ್ಷಿಗಳು ಮತ್ತು ಪ್ರಾಣಿಗಳು ಕೂಡ ಪ್ರಜ್ಞೆ ತಪ್ಪಿ ಬಿದ್ದೋಗ್ತವೆ. ಆ ಟೌನ್ಗೆ ಎಂಟರ್ ಆಗೋ ಎಲ್ಲ ವೆಹಿಕಲ್ಸ್ ಕೂಡ ರೋಡ್ ಮೇಲೇ ಒಂದಕ್ಕೆ ಕೂತ್ಕೊಳ್ತವೆ. ಕೆಲಸದ ಮೇಲೆ ಸಿಟಿಗೆ ಹೋಗಿರೋ ಫ್ರಾಂಕ್ ಕೂಡ ಆ ಟೌನ್ಗೆ ಎಂಟರ್ ಆಗಿದ ತಕ್ಷಣ ಪ್ರಜ್ಞೆ ತಪ್ಪೋಗ್ತಾನೆ. ಅವನ ಟ್ರಕ್ ಆಲ್ರೆಡಿ ಕ್ರಾಶ್ ಆಗಿರೋ ವೆಹಿಕಲ್ಸ್ಗೆ ಗುದ್ದುಕೊಂಡು ಬ್ಲಾಸ್ಟ್ ಆಗಿಬಿಡುತ್ತೆ. ಆನ್ ಸ್ಪಾಟ್ ಫ್ರಾಂಕ್ ಕೂಡ ಸತ್ತೋಗ್ತಾನೆ. ಈ ವಿಷಯ ತಿಳ್ಕೊಂಡು ಪೊಲೀಸರು ಆ ಟೌನ್ ಎಂಟ್ರೆನ್ಸ್ಗೆ ಬಂದು ಇನ್ವೆಸ್ಟಿಗೇಟ್ ಮಾಡ್ತಿರ್ತಾರೆ. ಅವರಲ್ಲಿ ಆ ಟೌನ್ಗೆ ಮೊದಲು ಎಂಟರ್ ಆಗಿರೋ 2 ಪೊಲೀಸರು ಕೂಡ ಪ್ರಜ್ಞೆ ತಪ್ಪೋಗ್ತಾರೆ. ಅದನ್ನ ನೋಡಿ ಮಿಕ್ಕಿರೋರು ಒಂದು ಬಾರ್ಡರ್ ಲೈನ್ನ ಅಂದಾಜ್ ಮೇಲೆ ಗೀಚ್ತಾರೆ. ಇದು ಯಾವುದೋ ನೇಷನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಿರೋದು ಅಂತ ಗವರ್ಮೆಂಟ್ ಅಲ್ಲಿಗೆ ಸ್ಪೆಷಲ್ ಫೋರ್ಸಸ್ನ ಮತ್ತೆ ಸೈಂಟಿಸ್ಟ್ನ ಕಳಿಸ್ತಾರೆ. ಇವರಿಗೆ ಸೂಸನ್ ವರ್ನರ್ ಅನ್ನೋ ಸೈಂಟಿಸ್ಟ್ ಹೆಡ್ ಆಗಿರ್ತಾಳೆ. ವರ್ಕ್ಗೆ ಹೋಗಿರೋ ಡಾಕ್ಟರ್ ಆಲನ್ ಕೂಡ ಈ ನ್ಯೂಸ್ ಕೇಳಿ ಅಲ್ಲಿಗೆ ಬರ್ತಾನೆ. ಆದರೆ ಅವನ ಆ ಟೌನ್ ಅಲ್ಲಿಗೆ ಹೋಗೋದಕ್ಕೆ ಬಿಡಲ್ಲ. ಆ ಟೌನ್ಗೆ ಅಕ್ಕಪಕ್ಕ ಯಾವುದೇ ಥರ ಕೆಮಿಕಲ್ ಪ್ಲಾಂಟೇಶನ್ ಇರೋದಾಗಲಿ ಕೆಮಿಕಲ್ ಎಕ್ಸ್ಪ್ಲೋಷನ್ಸ್ ಆಗಲಿ ಯಾವುದು ಕೂಡ ಆಗಿಲ್ಲ. ಯಾವುದೇ ರೀಸನ್ ಇಲ್ದಿರ ಈ ಥರ ಇನ್ಸಿಡೆಂಟ್ ಹೇಗಾಯಿತು ಅಂತ ಎಲ್ಲರೂ ತುಂಬ ಕನ್ಫ್ಯೂಷನಲ್ಲಿ ಇರ್ತಾರೆ. ಇನ್ನೊಬ್ಬ ಆಫೀಸರ್ಗೆ ಹಗ್ಗ ಕಟ್ಟಿ ಮತ್ತೆ ಮಾಸ್ಕ್ ಹಾಕ್ಸಿ ಬಾರ್ಡರ್ ಲೈನ್ನ ದಾಟಿಸ್ತಾರೆ. ಅವನು ಆ ಲೈನ್ನ ದಾಟಿದ ತಕ್ಷಣ ಪ್ರಜ್ಞೆ ತಪ್ಪಿ ಬಿದ್ದೋಗ್ತಾನೆ. ಅವನಿಗೆ ಕಟ್ಟಿರೋ ಹಗ್ಗದಿಂದ ಅವನ್ನ ವಾಪಸ್ ಎಳ್ಕೊಂತಾರೆ. ಅವನಿಗೆ ಏನೂ ಆಗಿರಲ್ಲ, ಪ್ರಜ್ಞೆ ಮಾತ್ರ ತಪ್ಪೋಗಿರ್ತಾನೆ. ಎಕ್ಸಾಕ್ಟಾಗಿ 4 ಗಂಟೆಗೆ ಎಲ್ಲರೂ ಎದ್ದೇಳ್ತಾರೆ. ಒಬ್ಬ ವ್ಯಕ್ತಿ ಆದರೆ ಗ್ರಿಲ್ ಮೇಲೆ ಬಿದ್ದೋಗಿ ಸತ್ತೋಗಿರ್ತಾನೆ. ಪೊಲೀಸರು ಮತ್ತು ಸ್ಪೆಷಲ್ ಫೋರ್ಸಸ್ ಟೌನಲ್ಲಿಗೆ ಹೋಗಿ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಅವ್ರಿಗೆ ಈ ಥರ ಒಂದು ಬ್ಲ್ಯಾಕ್ಔಟ್ ಏನಕ್ಕಾಗಿದೆ ಅಂತ ಒಂದು ಚಿಕ್ಕ ಕ್ಲೂ ಕೂಡ ಸಿಗಲ್ಲ. ಎದ್ದಿರೋರಿಗೆ ಏನಾಗಿದೆ ಅವ್ರಿಗೆ ಅಂತ ಐಡಿಯಾ ಕೂಡ ಇರಲ್ಲ. ಜಿಲ್ ಮುಂದೆನೇ ಬ್ಲಾಸ್ಟ್ ಆಗಿರೋ ಫ್ರಾಂಕ್ ಟ್ರಕ್ನ ಪೊಲೀಸರು ಎಳ್ಕೊಂಡು ಹೋಗ್ತಿರ್ತಾರೆ. ಸೊ ಫ್ರಾಂಕ್ ಸತ್ತೋಗಿದ್ದಾನೆ ಅಂತ ಜಿಲ್ ಅರ್ಥ ಮಾಡ್ಕೊತಾಳೆ. ಈ ಇನ್ಸಿಡೆಂಟ್ ಆದಮೇಲೆ ಆ ಟೌನಲ್ಲಿ ಇರೋ ಎಲ್ಲ ಮಹಿಳೆಯರು ಒಂದೇ ಸರಿ ಪ್ರೆಗ್ನೆಂಟ್ ಆಗ್ತಾರೆ. ಟೋಟಲ್ ಆಗಿ 10 ಜನ ಮಹಿಳೆಯರು ಪ್ರೆಗ್ನೆಂಟ್ ಆಗಿರ್ತಾರೆ. ವಿಚಿತ್ರ ಏನು ಅಂದ್ರೆ ಅವರಲ್ಲಿ ಮೆಲನಿ ಅನ್ನೋ ವರ್ಜಿನ್ ಹುಡುಗಿ ಕೂಡ ಇರ್ತಾಳೆ. ಇನ್ನು ಕ್ಯಾಲಿ ಅನ್ನೋ ಮಹಿಳೆ ಅವರ ಗಂಡ 1 ವರ್ಷದಿಂದ ವರ್ಕ್ ವಿಚಾರವಾಗಿ ಫಾರಿನ್ ಅಲ್ಲಿ ಇರ್ತಾರೆ. ಅವಳು ಇನ್ನು ಯಾರ ಜೊತೆಯಲ್ಲೂ ಕೂಡ ಫಿಸಿಕಲ್ ಆಗಿ ಸೇರಿಲ್ಲ ಅಂದ್ರೂ ಕೂಡ ಅವಳು ಪ್ರೆಗ್ನೆಂಟ್ ಆಗಿರ್ತಾಳೆ. ಈ 10 ಜನದಲ್ಲಿ ಜಿಲ್ ಮತ್ತೆ ಬಾರ್ಬರಾ ಕೂಡ ಇರ್ತಾರೆ. ಜಿಲ್ ಅವಳು ಪ್ರೆಗ್ನೆಂಟ್ ಆಗಿರೋದಕ್ಕೆ ತುಂಬಾ ಖುಷಿ ಪಡ್ತಾಳೆ. ಯಾಕಂದ್ರೆ ಫ್ರಾಂಕ್ ಮತ್ತೆ ಜಿಲ್ ಸುಮಾರು ವರ್ಷಗಳಿಂದ ಮಗುಗೋಸ್ಕರ ಟ್ರೈ ಮಾಡ್ತಿರ್ತಾರೆ. ಆದರೆ ಇವಾಗ ಅವಳು ಪ್ರೆಗ್ನೆಂಟ್ ಆಗಿದ್ದಾಳೆ. ಕ್ಯಾಲಿ ಅವರ ಗಂಡ ಫಾರಿನಿಂದ ಬಂದು ಅವಳು ಪ್ರೆಗ್ನೆಂಟ್ ಆಗಿದ್ದಾಳೆ ಅನ್ನೋ ವಿಚಾರ ಗೊತ್ತಾಗಿ ತುಂಬಾ ನೊಂದ್ಕೊಂಡ್ಬಿಡ್ತಾನೆ. ಯಾಕಂದ್ರೆ ಕ್ಯಾಲಿ ಯಾರ ಜೊತೆನೋ ಸಂಬಂಧ ಇಟ್ಕೊಂಡು ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಅವನು ಅನ್ಕೊಳ್ತಿರ್ತಾನೆ. ಆಲನ್ ಜಿಲ್ ಮನೆಗೆ ಹೋಗಿ ನೀನು ಮಾತ್ರನೇ ಅಲ್ಲ, ಈ ಟೌನಲ್ಲಿ ಇರೋ ಮಿಕ್ಕಿರೋ ಮಹಿಳೆಯರು ಕೂಡ ಒಂದೇ ಸತಿ ಪ್ರೆಗ್ನೆಂಟ್ ಆಗಿದ್ದಾರೆ, ಅದು ಕೂಡ ಆ ಬ್ಲ್ಯಾಕ್ಔಟ್ ದಿನದಿಂದಾನೇ ಇವೆಲ್ಲ ಸ್ಟಾರ್ಟ್ ಆಗಿದ್ದಾವೆ ಅಂತ ಹೇಳ್ತಾನೆ. ಈ ವಿಷಯ ಟೌನ್ ಎಲ್ಲ ಸ್ಪ್ರೆಡ್ ಆಗಿದೆ. ಆವತ್ತು ಸಂಜೆ ಎಲ್ಲರೂ ಒಂದು ಮೀಟಿಂಗ್ ಹಾಲಲ್ಲಿ ಅಸೆಂಬಲ್ ಆಗ್ತಾರೆ. ಅವರಲ್ಲಿ ಕೆಲವು ಜನ ಹುಟ್ಟೋ ಮಕ್ಕಳು ಡಿಸಬಿಲಿಟೀಸ್ ಜೊತೆ ಹುಟ್ಟೋಕೆ ಸಾಧ್ಯ ಇದೆ ಅಂತ ಆಲನ್ಗೆ ಹೇಳ್ತಾರೆ. ಅದಕ್ಕೆ ಆಲನ್ ನಾನು ಎಲ್ಲ ಥರ ಟೆಸ್ಟ್ಗಳನ್ನು ಮಾಡಿದ್ದೀನಿ, ಯಾವುದೇ ಥರ ತೊಂದರೆಗಳು ನನಗೆ ಕಾಣಿಸಿಲ್ಲ ಅಂತ ಹೇಳ್ತಾನೆ. ಆವಾಗ ಸೈಂಟಿಸ್ಟ್ ಸೂಸನ್ ಮಾತಾಡ್ತಾ ನಿಮ್ಮಲ್ಲಿ ಯಾರಾದರೂ ಅಬಾರ್ಷನ್ ಮಾಡಿಸ್ಕೋಬೇಕು ಅಂತ ಇದ್ರೆ ಅವ್ರಿಗೆ ಫ್ರೀಯಾಗಿ ಗೌರ್ಮೆಂಟ್ ಕಡೆಯಿಂದಾನೇ ಮಾಡಿಸ್ತೀವಿ. ಅಬಾರ್ಷನ್ ಬೇಡ ಮಗು ಬೇಕು ಅಂತ ಅನ್ಕೊಳ್ಳೋರಿಗೆ ಗೌರ್ಮೆಂಟ್ ಕಡೆಯಿಂದ ಮಂತ್ಲಿ $3,000 ಕೊಟ್ಟು ಯಾವುದೇ ಥರ ಎಕ್ಸ್ಟ್ರಾ ಖರ್ಚು ಮತ್ತು ಟ್ರೀಟ್ಮೆಂಟ್ ಇದ್ರೂ ಕೂಡ ನಾವೇ ನೋಡ್ಕೊತೀವಿ. ಆದರೆ ನಮ್ಮ ಕಡೆಯಿಂದ ಒಂದೇ ಒಂದು ಕಂಡೀಷನ್, ನಿಮ್ಮ ಮಕ್ಕಳು ಹುಟ್ಟಿದ ಮೇಲೆ ನಾವು ಅವ್ರನ್ನ ರೆಗ್ಯುಲರ್ ಆಗಿ ಎಕ್ಸಾಮಿನ್ ಮಾಡೋದಕ್ಕೆ ನೀವು ಬಿಡಬೇಕು. ಇದರ ಬಗ್ಗೆ ನೀವೆಲ್ಲ ಯೋಚನೆ ಮಾಡಿ ನನಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳ್ತಾಳೆ. ಮೀಟಿಂಗ್ ಮುಗಿದ ಮೇಲೆ ಕ್ಯಾಲಿ ಬೇಜಾರಲ್ಲಿ ಇರೋದನ್ನ ನೋಡಿ ಏನಾಯ್ತು ಅಂತ ಜಿಲ್ ಕೇಳ್ತಾಳೆ. ನಾನು ಬೇರೆಯವರ ಜೊತೆ ಸಂಬಂಧ ಇಟ್ಟುಕೊಂಡು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ನನ್ನ ಗಂಡ ಬೆನ್ ತಪ್ಪಾಗಿ ಅನ್ಕೊಂಡು ನನ್ನ ಬಿಟ್ಟು ಹೋಗ್ತಿದ್ದಾನೆ. ನನ್ನ ಅವರು ನಂಬ್ತಿಲ್ಲ, ಸೊ ನಾನು ಅಬಾರ್ಷನ್ ಮಾಡ್ಕೊತೀನಿ ಅಂತ ಜಿಲ್ಗೆ ಹೇಳ್ತಾಳೆ. ಮಾರನೇ ದಿನ ಸೂಸನ್ಗೆ ಗೊತ್ತಾಗುತ್ತೆ ಯಾರು ಕೂಡ ಅಬಾರ್ಷನ್ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡಿಲ್ಲ ಅಂತ. ದಿನಗಳು ಕಲಿತಾ ಇರುತ್ತವೆ, ಎಲ್ಲ ನಾರ್ಮಲ್ ಆಗಿ ಹೋಗ್ತಾ ಇರುತ್ತೆ.
ಎಲ್ಲರೂ ಪ್ರೆಗ್ನೆನ್ಸಿ ಕ್ಲಾಸಸ್ನ ಟೈಮ್ ಟು ಟೈಮ್ ಅಟೆಂಡ್ ಮಾಡ್ತಿರ್ತಾರೆ. ಒಂದು ನೈಟ್ ಎಲ್ಲರಿಗೂ ಒಂದೇ ಸತಿ ಹೆರಿಗೆ ನೋವು ಬರುತ್ತೆ. ಸೂಸನ್ ಅವ್ರಿಗೋಸ್ಕರ ಒಂದು ಕೊಟ್ಟಿಗೆನ ಮೆಟರ್ನಿಟಿ ವಾರ್ಡ್ ಥರ ಮಾಡ್ತಾಳೆ. ಸ್ಪೆಷಲ್ ಟೀಮ್ಸ್ ಅವ್ರನ್ನ ಕೇರ್ ಮಾಡ್ತಿರ್ತಾರೆ. ಎಲ್ಲರಿಗೂ ನಾರ್ಮಲ್ ಡೆಲಿವರಿ ಆಗುತ್ತೆ. ವಿಚಿತ್ರ ಏನಂದರೆ ಎಲ್ಲ ಮಕ್ಕಳು ಒಂದೇ ಟೈಮ್ಗೆ ಹುಟ್ಟುತ್ತಾರೆ. ಅವರೆಲ್ಲ ತುಂಬ ಆರೋಗ್ಯವಾಗಿ ಮುದ್ದಾಗಿರ್ತಾರೆ. ಕ್ಯಾಲಿ ಗಂಡ ಬೆನ್ ಕೂಡ ಅವಳ ಹೆರಿಗೆ ನೋವಲ್ಲಿದ್ದಾಗ ಅವಳನ್ನ ಸಪೋರ್ಟ್ ಮಾಡೋದಕ್ಕೆ ಅವಳ ಜೊತೆನೇ ಇರ್ತಾನೆ. ಆದರೆ ಮೆಲನಿಗೆ ಮಾತ್ರ ಸತ್ತೋಗಿರೋ ಮಗು ಹುಟ್ಟುತ್ತೆ. ಅದನ್ನ ನೋಡಿದ ತಕ್ಷಣ ಏನಕ್ಕೋ ಏನೋ ಸೂಸನ್ ಆ ಮಗುನ ಅವಳ ವ್ಯಾನ್ಗೆ ತಗೊಂಡೋಗ್ತಾಳೆ. ಅದನ್ನ ಆ ಟೌನ್ ಚರ್ಚ್ ಫಾದರ್ ಆಗಿರೋ ಜಾರ್ಜ್ ನೋಡಿ, ನಿನ್ನ ವ್ಯಾನಲ್ಲಿ ಏನಕ್ಕೆ ಸತ್ತೋಗಿರೋ ಮಗುನ ಇಟ್ಕೊಂಡೆ ಅಂತ ಸೂಸನ್ನ ಕೇಳ್ತಾನೆ. ಅದಕ್ಕೆ ಸೂಸನ್, ಆ ಬಾಡಿಗೆ ನಾನು ಆಮೇಲೆ ಆಟಾಪ್ಸಿ ಮಾಡಬೇಕು, ಮತ್ತು ಸತ್ತೋಗಿರೋ ಪಾಪುನ ಬೇರೆ ತಾಯಿಯಂದರಿಗೆ ಏನಕ್ಕೆ ಸುಮ್ಮನೆ ನೋಡ್ಸೋದು ಅಂತ ಸೂಸನ್ ಫಾದರ್ಗೆ ಹೇಳಿ ಡಾಕ್ಟರ್ ಆ್ಯಲನ್ ಹತ್ರ ಹೋಗ್ತಾಳೆ. ಆವಾಗ ಆ್ಯಲನ್ ಹೇಳ್ತಾರೆ, ನಾನು ಎಕ್ಸಾಮಿನ್ ಮಾಡಿರೋ ಪ್ರಕಾರ ಮೇಜರ್ ಅಬ್ನಾರ್ಮಾಲಿಟೀಸ್ ಯಾವುದೂ ಇಲ್ಲ, ಆದರೆ ಎಲ್ಲ ಮಕ್ಕಳಿಗೂ ಒಂದೇ ಥರ DNA ಇದೆ. ತುಂಬ ಸಾಫ್ಟ್ ಆಗಿರೋ ಬಿಳಿ ಕೂದಲು ಮತ್ತು ಉಗುರುಗಳು ತುಂಬ ಚಿಕ್ಕದಾಗಿದ್ದಾವೆ ಅಂತ ಆ್ಯಲನ್ ಸೂಸನ್ಗೆ ಹೇಳ್ತಾನೆ. ಎಲ್ಲರೂ ಸಿಂಗಲ್ ಪ್ಯಾರೆಂಟ್ಸ್ಗೆ ಹುಟ್ಟಿರೋ ಥರ ಅವರೆಲ್ಲರ DNA ಸೇಮ್ ಟು ಸೇಮ್ ಇರುತ್ತೆ. ಇವರಿಗೆ ಏನು ಕೂಡ ಅರ್ಥ ಆಗಲ್ಲ. ಇವಾಗ 2-3 ಇಯರ್ಸ್ ಆದ್ಮೇಲೆ ತೋರಿಸ್ತಾರೆ. ಒಂದು ದಿನ ಜಿಲ್ ಅವಳ ಮಗ ಡೇವಿಡ್ ಜೊತೆ ಮನೆಯಲ್ಲಿದ್ದಾಗ ಆ ಮಗು ಅದರ ಹೆಸರನ್ನ ಸ್ಪೆಲ್ ಮಾಡ್ತಿರೋದನ್ನ ನೋಡಿ ಶಾಕ್ ಆಗ್ತಾಳೆ. ಇನ್ನೊಂದು ಕಡೆ ಬಾರ್ಬಾರ ಮಗಳು ಮಾರಾ ಎಲ್ಲರಿಗಿಂತ ಒಂದು ಅಡಿ ದೊಡ್ಡವಳಾಗಿರ್ತಾಳೆ. ಆವಾಗ ಮಾರಾ ಅವಳು ತಿಂತಿರೋ ಬೌಲ್ನ ಕೆಳಗೆ ಬಿಸಾಕ್ತಾಳೆ. ಏನಕ್ಕೆ ಬಿಸಾಕಿದ್ಯಾ ಅಂತ ಬಾರ್ಬಾರ ಕೇಳಿದಾಗ ಆ ಮಾರಾಗೆ ಕೋಪ ಬರುತ್ತೆ. ಆವಾಗ ಅವಳ ಕಣ್ಣುಗಳು ಹೊಳೆಯುತ್ತವೆ. ಬಾರ್ಬಾರ ಮೈಂಡ್ನ ಕಂಟ್ರೋಲ್ ಮಾಡಿ ಅವನ್ನ ಒತ್ತಾಯ ಮಾಡಿ ಕುದಿಯುವ ನೀರಲ್ಲಿ ಅವಳ ಕೈನ ಇಕ್ಕೋ ಥರ ಮಾಡ್ತಾಳೆ. ಅದೇ ಟೈಮ್ಗೆ ಅವರ ಮನೆಗೆ ಬಂದಿರೋ ಜಿಲ್ ಬಾರ್ಬಾರ ಕಿರ್ಚೋದನ್ನ ಕೇಳಿ ಒಳಗೆ ಹೋಗಿ ಅವಳನ್ನ ಸೇವ್ ಮಾಡ್ತಾಳೆ. ಬಾರ್ಬಾರನ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡ್ತಾರೆ. ಆ್ಯಲನ್ ಏನಕ್ಕೆ ಈ ಥರ ಮಾಡ್ಕೊಂಡಿದ್ಯಾ ಅಂತ ಕೇಳ್ತಾನೆ. ಆದರೆ ಬಾರ್ಬಾರ ಅವಳ ಮಗಳನ್ನ ನೋಡಿ ಭಯ ಬಿದ್ದು ಏನು ಹೇಳಲ್ಲ. ಬಾರ್ಬಾರ ಡಿಸ್ಚಾರ್ಜ್ ಆದಮೇಲೆ ಮಾರಾ ಜೊತೆ ಮನೇಲಿ ಒಬ್ಳೆ ಇರೋಕ್ಕಾಗದೆ ಸಮುದ್ರನ ನೋಡೋಣ ಅಂತ ಒಂದು ಪ್ರಪಾತ ಅಂಚಿಗೆ ಹೋಗ್ತಾಳೆ. ಇದನ್ನ ಮನೇಲಿ ಕುತ್ಕೊಂಡೇ ಸೆನ್ಸ್ ಮಾಡಿರೋ ಮಾರಾ ಅವಳ ಮೈಂಡ್ನ ಮತ್ತೆ ಕಂಟ್ರೋಲ್ ಮಾಡಿ ಅಲ್ಲಿಂದ ಅವಲಾಗ ಬೀಳೋ ಥರ ಮಾಡ್ತಾಳೆ. ಟೈಮ್ ಹೋಗ್ತಾ ಇದ್ದಂಗೆ ಎಲ್ಲರೂ ದೊಡ್ಡವರಾಗ್ತಾರೆ. ಎಲ್ಲರಿಗೂ ತೆಳು ಚರ್ಮ, ನೀಲಿ ಕಣ್ಣುಗಳು ಮತ್ತೆ ಬಿಳಿ ಕೂದಲಿರ್ತವೆ. ಎಲ್ಲರಿಗೂ ಅವ್ರದೇ ಆದಂತ ವೈಯಕ್ತಿಕ ವ್ಯಕ್ತಿತ್ವ ಆಗ್ಲಿ ಸಹಾನುಭೂತಿ ಆಗ್ಲಿ ಇರೋ ತರ ಕಾಣಿಸಲ್ಲ. ಯಾವಾಗ್ಲೂ ಇವರು 9 ಜನ ಮಾತ್ರನೇ ಒಟ್ಟಿಗೆ ಇರ್ತಾರೆ. ಅವರ ಮುಖದಲ್ಲಿ ಕೂಡ ಯಾವುದೇ ತರ ಎಕ್ಸ್ಪ್ರೆಷನ್ಸ್ ಇರಲ್ಲ. ಮತ್ತೆ ತುಂಬಾ ಆಶ್ಚರ್ಯವಾಗಿ ಅವರು ಈ ಏಜ್ಗೆನೆ ತುಂಬಾ ಬುದ್ಧಿವಂತರಾಗಿರ್ತಾರೆ. ಎಲ್ಲರೂ ಆ್ಯಲನ್ ಮಗಳು ಮಾರಾ ಹೇಗೆ ಹೇಳಿದ್ರೆ ಹಾಗೆ ಕೇಳ್ಕೊಂಡಿರ್ತಾರೆ. ಎಲ್ಲರೂ ಆಗ್ಲೇ ಅವರವರ ಪಾರ್ಟ್ನರ್ಸ್ನ ಕೂಡ ಚೂಸ್ ಮಾಡ್ಕೊಂಡಿರ್ತಾರೆ. ಆದರೆ ಜಿಲ್ ಮಗ ಡೇವಿಡ್ಗೆ ಪಾರ್ಟ್ನರ್ ಆಗೋಲೆ ಆ ಸತ್ತೋಗಿರೋ ಮೆಲನಿ ಬೇಬಿ ಆಗಿರ್ತಾಳೆ. ಇದರಿಂದ ಡೇವಿಡ್ ಎಲ್ಲರಿಗಿಂತ ಒಂದು ಚೂರು ಡಿಫರೆಂಟ್ ಆಗಿರ್ತಾನೆ. ಆವಾಗ ಸೂಸನ್, ಈ ಟೌನಲ್ಲಿ ದೊಡ್ಡವರು ಸತ್ತೋಗೋದು ಮತ್ತೆ ಗಾಯಗೊಂಡೋದು ತುಂಬಾ ಹೆಚ್ಚಾಗಿದೆ. ಇದಕ್ಕೆ ಮತ್ತೆ ಆ ಮಕ್ಕಳಿಗೆ ಇನ್ನರ್ ಕನೆಕ್ಷನ್ ಇದೆ. ಆದರೆ ಯಾವ ಕೇಸಲ್ಲಿ ಕೂಡ ಯಾವುದೇ ತರ ಫಿಸಿಕಲ್ ವೈಲೆನ್ಸ್ ಇಲ್ಲ ಅಂತ ಗೌರ್ಮೆಂಟ್ಗೆ ಈ ಮಕ್ಕಳ ಬಗ್ಗೆ ಒಂದು ರಿಪೋರ್ಟ್ ಕೊಡ್ತಾರೆ. ಇದು ಅಷ್ಟು ಚಿಕ್ಕ ವಿಷಯ ಅಲ್ಲ, ಇದು ನೇಷನ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಿರೋದು ಅಂತ ಅಫಿಷಿಯಲ್ಸ್ ಕೂಡ ಅರ್ಥ ಮಾಡಿಕೊಂಡು ಆ ಮಕ್ಕಳನ್ನ ಎಕ್ಸಾಮಿನ್ ಮಾಡೋ ಪ್ರಾಜೆಕ್ಟಿಗೆ ಫಂಡ್ಸ್ ಕೊಡ್ತಾರೆ. ಒಂದು ದಿನ ಮಂತ್ಲಿ ಚೆಕಪ್ಗೆ ಅಂತ ಆ ಮಕ್ಕಳು ಸೂಸನ್ ಲ್ಯಾಬ್ಗೆ ಹೋಗ್ತಾರೆ. ಆವಾಗ ಮಾರಾ, ನಾವು ಒಬ್ಬರ ಮೈಂಡ್ನ ಈಸಿಯಾಗಿ ಓದ್ತೀವಿ, ಆದರೆ ನಿನ್ನ ಮೈಂಡ್ನ ಓದೋದಕ್ಕೆ ಆಗ್ತಿಲ್ಲ. ಯಾಕಂದರೆ ನಿನ್ನ ಥಾಟ್ಸ್ನ ನಾವು ಓದಬಾರ್ದು ಅಂತ ನೀನು ಒಂದು ಗೋಡೆ ಬಗ್ಗೆ ಥಿಂಕ್ ಮಾಡಿ ನಿನ್ನ ಥಾಟ್ಸ್ನ ಬಚ್ಚಿಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದೀಯಾ ಅಂತ ಸೂಸನ್ಗೆ ಹೇಳ್ತಾಳೆ. ಆಮೇಲೆ ಬೇರೆ ಡಾಕ್ಟರ್ ಒಂದು ಹುಡುಗಿಗೆ ಐ ಚೆಕಪ್ ಮಾಡ್ತಿದ್ದಾಗ ಬೈ ಮಿಸ್ಟೇಕ್ ಆಗಿ ತಪ್ಪಾದ ಲಿಕ್ವಿಡ್ನ ಆ ಹುಡುಗಿ ಕಣ್ಣಿಗೆ ಹಾಕ್ಬಿಡ್ತಾಳೆ. ಆ ಹುಡುಗಿ ನೋವಿಗೆ ಕಿರ್ಚುತ್ತಾಳೆ. ಬೇಗ ಆ ಡಾಕ್ಟರ್ ಬೇರೆ ಡ್ರಾಪ್ಸ್ನ ಹಾಕ್ತಾಳೆ. ಆದರೆ ಆವಾಗ ಅಲ್ಲಿಗೆ ಬಂದಿರೋ ಮಾರಾ ಡಾಕ್ಟರ್ ಮೈಂಡ್ನ ಕಂಟ್ರೋಲ್ ಮಾಡಿ ಅದೇ ಲಿಕ್ವಿಡ್ನ ಅವಳ ಕಣ್ಣಲ್ಲಿ ಹಾಕೊಳ್ಳೋ ಥರ ಮಾಡ್ತಾಳೆ. ಅದರಿಂದ ಆ ಡಾಕ್ಟರ್ಗೆ ಒಂದು ಕಣ್ಣೋಗುತ್ತೆ. ಆಮೇಲೆ ಜಿಲ್ ಆ್ಯಲನ್ನ ಮೀಟ್ ಆಗ್ತಾಳೆ. ಈ ಮಕ್ಕಳಿಗೆ ನಾರ್ಮಲ್ ಕ್ಲಾಸಸ್ ಅವಶ್ಯಕತೆ ಇಲ್ಲ, ಅವರು ತುಂಬ ಸ್ಮಾರ್ಟ್. ಅವ್ರಿಗೆ ನಾವು ಕಲಿಸ್ಬೇಕಾಗಿರೋದು ಒಂದೇ ಒಂದು, ಅದೇ ಸಹಾನುಭೂತಿ. ಅದನ್ನು ನೀನಾದ್ರೇನು ತುಂಬ ಚೆನ್ನಾಗಿ ಕಲಿಸ್ತೀಯಾ ಅಂತ ಹೇಳ್ತಾಳೆ. ಆದರೆ ಅದಕ್ಕೆ ಆ್ಯಲನ್, ನನ್ನ ಕೈಯಲ್ಲಿ ಇವಾಗ ಟೀಚ್ ಮಾಡೋಕ್ಕೆ ಆಗಲ್ಲ ಜಿಲ್ ಅಂತ ಹೇಳ್ಬಿಡ್ತಾನೆ. ಮನೆಗೆ ಹೋಗಿರೋ ಜಿಲ್ ಅವಳ ಮಗ ಡೇವಿಡ್ ಕೂದಲನ್ನ ಬಾಚಬೇಕು ಅನ್ಕೊಂಡಾಗ ಡೇವಿಡ್ನ ಅವಳನ್ನ ನಿಲ್ಲಿಸಿ ನಾನು ಕೆಲಸಗಳು ನೋಡ್ಕೊಳ್ಳೋದು ನನಗೆ ಗೊತ್ತು ಅಂತ ಹೇಳಿ ಅವನೇ ಬಾಚ್ಕೊತಾನೆ. ಆವಾಗ ಜಿಲ್ ಲ್ಯಾಬಲ್ಲಿ ಡಾಕ್ಟರ್ಗೆ ಆಗಿರೋ ಇನ್ಸಿಡೆಂಟ್ ಬಗ್ಗೆ ಮಾತಾಡ್ತಾಳೆ. ಸಹಾನುಭೂತಿನ ಹೇಗೆ ಫೀಲ್ ಮಾಡಬೇಕು ಅಂತ ಜಿಲ್ ಡೇವಿಡ್ಗೆ ಹೇಳ್ಕೊಡ್ತಾಳೆ. ಮಾರನೇ ದಿನ ಡೇವಿಡ್ ಅವರ ಗುಂಪಿನಿಂದ ಆಚೆ ಹೋಗ್ತಿರ್ತಾನೆ. ಅದನ್ನ ಮಾರಾ ಅಬ್ಸರ್ವ್ ಮಾಡ್ತಾಳೆ. ಡೇವಿಡ್ ಸ್ಮಶಾನಕ್ಕೆ ಹೋಗ್ತಾನೆ. ಅಲ್ಲಿ ಡ್ರಿಂಕ್ಸ್ ಮಾಡ್ತಿರೋ ಮೆಲನಿನ ನೋಡ್ತಾನೆ. ಮೆಲನಿ ಅವನ್ನ ನೋಡಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಡೇವಿಡ್ ಅವಳ ಮೈಟ್ನ ಓದ್ತಾನೆ. ಇನ್ನು ಸ್ವಲ್ಪ ಹೊತ್ತಿಗೆ ಮೆಲನಿ ಸೂಸೈಡ್ ಮಾಡ್ಕೊತಾಳೆ ಅಂತ ತಿಳ್ಕೊತಾನೆ. ಮಕ್ಕಳೆಲ್ಲ ಅವರು ಹುಟ್ಟಿರೋ ಕೊಟ್ಟಿಗೆ ಹತ್ರ ಹೋಗಿ ಅಲ್ಲಿ ಎಲ್ಲ ನೋಡ್ತಿರ್ತಾರೆ.
ನೆಕ್ಸ್ಟ್ ಸೀನಲ್ಲಿ ಮೆಲನಿ ಫ್ಯುನರಲ್ ನಡೀತಾ ಇರುತ್ತೆ. ಆವಾಗ ಫಾದರ್ ಜಾರ್ಜ್ ಆ ಫ್ಯುನರಲ್ಗೆ ಬಂದಿರೋರಿಗೆ ಈ ಮಕ್ಕಳೆಲ್ಲ ತುಂಬ ಡೇಂಜರಸ್ ಅಂತ ಎಲ್ಲರಿಗೂ ಹೇಳ್ತಾನೆ. ಅದಾದಮೇಲೆ ಆಲನ್ ಸ್ಮಶಾನಕ್ಕೆ ಹೋಗ್ತಾನೆ. ಅಲ್ಲಿ ಡೇವಿಡ್ನ ಮೀಟ್ ಮಾಡ್ತಾನೆ. ಇಲ್ಲಿ ಏನು ಮಾಡ್ತಿದ್ದೀಯ ಅಂತ ಆಲನ್ ಡೇವಿಡ್ನ ಕೇಳ್ತಾನೆ. ಅದಕ್ಕೆ ಡೇವಿಡ್ ಸತ್ತೋಗಿರೋ ಮಗು ಸಮಾಧಿನ ಹುಡುಕ್ತಾ ಇದ್ದೀನಿ ಅಂತ ಹೇಳ್ತಾನೆ. ಯಾರು ಹೇಳಿಲ್ಲ ಅಂದ್ರೂ ಇವನಿಗೆ ಈ ವಿಷಯ ಹೇಗೆ ಗೊತ್ತಾಯಿತು ಅಂತ ಆಲನ್ ತುಂಬ ಶಾಕ್ ಆಗ್ತಾನೆ. ಆಲನ್ ಬಾರ್ಬರ ಸಮಾಧಿನ ನೋಡ್ತಿದ್ದಾಗ ಡೇವಿಡ್ ಹೋಗಿ ಅವನ ಕೈನ ಹಿಡ್ಕೊತಾನೆ. ಆಲನ್ ಕೂಡ ಅವನ ಥರಾನೇ ಅವನ ಪಾರ್ಟ್ನರ್ನ ಕಲ್ಕೊಂಡು ತುಂಬ ನೋವಲ್ಲಿದ್ದಾನೆ ಅಂತ ಅವನ ಮೈನ ಓದಿ ಡೇವಿಡ್ ತಿಳ್ಕೊತಾನೆ. ಆಕ್ಸಿಡೆಂಟಿಂದ ಸಹಾನುಭೂತಿ ಅನ್ನೋದನ್ನ ಡೇವಿಡ್ ಒಂಚೂರು ಕಲ್ತ್ಕೊತಾನೆ. ಇದಾದ್ಮೇಲೆ ಆಲನ್ಗೆ ಆ ಮಕ್ಕಳಿಗೆ ಕ್ಲಾಸ್ ತಗೋಬೇಕು ಅಂತ ಅನಿಸುತ್ತೆ. ಅವನು ಫಸ್ಟ್ ಕ್ಲಾಸಲ್ಲಿ ಅವನು ಕೇಳೋ ಎಲ್ಲ ಪ್ರಶ್ನೆಗಳಿಗೂ ಕೂಡ ಎಲ್ಲರೂ ಒಂದೇ ಸತಿ ಒಂದೇ ಥರ ಉತ್ತರ ಕೊಡ್ತಾರೆ. ಆ ಶಾಕಲ್ಲೇ ಇರೋ ಆಲನ್ನ ಜಿಲ್ ಕರೀತಾಳೆ. ಆವಾಗ ಆಲನ್ ಮಕ್ಕಳಿಗೆ ಏನಾರು ಓದೋಕ್ಕೆ ಕೊಡೋಣ ಅಂತ ಅವನ ಮೈಂಡಲ್ಲಿ ಥಿಂಕ್ ಮಾಡ್ತಿರ್ತಾನೆ. ಎಕ್ಸಾಕ್ಟಾಗಿ ಆ ಮಕ್ಕಳು ಅವನ ಮೈಂಡ್ನ ಓದಿ ಯಾವ ಬುಕ್ನ ಓದಬೇಕು, ಅದರಲ್ಲಿ ಯಾವ ಪೇಜ್ನ ಓದಬೇಕು ಅಂತ ತಿಳ್ಕೊಂಡು ಆಲನ್ ಹೇಳೋದಕ್ಕಿಂತ ಮುಂಚೆನೇ ಓದೋದನ್ನ ಸ್ಟಾರ್ಟ್ ಮಾಡ್ತಾರೆ. ಎಲ್ಲರೂ ಒಂದೇ ಮೈಂಡ್ನ ಶೇರ್ ಮಾಡ್ಕೊಳ್ಳೋ ಥರ ಎಲ್ಲರೂ ಒಂದೇ ಸತಿ ಮೂವ್ ಆಗ್ತಾರೆ. ಆಲನ್ ಹೋದ್ಮೇಲೆ ಆ ಕ್ಲಾಸ್ಗೆ ಕೆಲಸ ಮಾಡೋನು ಬರ್ತಾನೆ. ಅವನಿಗೆ ಈ ಮಕ್ಕಳಂದರೆ ಇಷ್ಟ ಇರೋಲ್ಲ. ಅವ್ರನ್ನ ಬೈದು ಒಬ್ಬ ಹುಡುಗನ ಹೊಡಿತಾನೆ. ಅದಕ್ಕೆ ಕೋಪ ಮಾಡ್ಕೊಂಡಿರೋ ಆ ಮಕ್ಕಳು ಅವನ್ನ ಮಾಡಿ ಮೇಲೆಗೆ ಹೋಗೋ ಥರ ಮಾಡಿ ಅಲ್ಲಿಂದ ಜಂಪ್ ಮಾಡಿಸಿ ಸಾಯಿಸ್ತಾರೆ. ಈ ಮಕ್ಕಳು ಹೇಗಂದ್ರೆ ಅವ್ರಿಗೆ ಇಷ್ಟ ಇಲ್ಲದೆ ಇರೋದು ಯಾರಾದರೂ ಮಾಡಿದ್ರೆ ಅವ್ರನ್ನ ಸಾಯಿಸ್ತಾರೆ. ಆವತ್ತು ಈವ್ನಿಂಗ್ ಮನೆಗೆ ಹೋಗಿರೋ ಆಲನ್ಗೆ ಇವತ್ತಿಂದ ತುಂಬ ಚೇಂಜಸ್ ಆಗ್ತವೆ ಅಂತ ಮಾರಾ ಹೇಳ್ತಾಳೆ. ಆಲನ್ಗೆ ಭಯ ಆಗಿ ಸೂಸನ್ ಲ್ಯಾಬ್ಗೆ ಹೋಗ್ತಾನೆ. ಆವಾಗ ಸೂಸನ್ ಆ ಮಕ್ಕಳು ಎಲ್ಲ ಒಬ್ರಿಗೊಬ್ರು ಕನೆಕ್ಟ್ ಆಗಿದ್ದಾರೆ. ಇನ್ನೂ ವಿಚಿತ್ರ ಏನಂದರೆ ಅವರು ನಾವು ನಮ್ಮ ಮೈಂಡಲ್ಲಿ ಏನು ಥಿಂಕ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ಕೂಡ ಹೇಳಿಬಿಡ್ತಾರೆ. ಇದೇ ಥರ ಬೇರೆ ಕಂಟ್ರೀಸಲ್ಲೂ ಕೂಡ ಆಗಿದೆ. ಆ ಪ್ಲೇಸಸ್ ಎಲ್ಲ ಕೂಡ ಸಿಟೀಸ್ಗೆ ತುಂಬ ದೂರದಲ್ಲಿರೋ ಚಿಕ್ಕ ಟೌನ್ಸ್ ಆಗಿದ್ದಾವೆ. ನನ್ನ ಪ್ರಕಾರ ಇವರೆಲ್ಲ ಏಲಿಯನ್ಸ್. ಇವುಗಳು ಮನುಷ್ಯರನ್ನು ಉಪಯೋಗಿಸಿ ಅವುಗಳ ಪಾಪ್ಯುಲೇಷನ್ನ ಹೆಚ್ಚು ಮಾಡ್ಕೊಳ್ಳೋ ಪ್ರಯತ್ನದಲ್ಲಿ ಇದ್ದಾವೆ ಅಂತ ಅನಿಸ್ತಿದೆ ಅಂತ ಹೇಳಿ ಬೇಸ್ಮೆಂಟಲ್ಲಿ ಅವನ ಬಚ್ಚಿಕ್ಕಿರೋ ಸತ್ತೋಗಿರೋ ಮಗು ಬಾಡಿನ ತೋರಿಸ್ತಾಳೆ. ಆ ಬೇಬಿ ಬಾಡಿ ಈಗ ನೋಡೋಕ್ಕೆ ತುಂಬ ಅಸಹ್ಯವಾಗಿರುತ್ತೆ. ಇಷ್ಟು ದಿನ ನೀನು ಇದೆಲ್ಲ ಎಲ್ಲರಿಂದ ಮುಚ್ಚಿಕ್ಕಿದ್ಯಾ ಅಂತ ಆಲೆನ್ ಅವಳ ಮೇಲೆ ಕೋಪ ಮಾಡ್ಕೊತಾನೆ. ಅದಕ್ಕೆ ಸೂಸನ್ ನಾನು ಏನು ಮಾಡಲಿ, ಆ ಮಕ್ಕಳು ಈಸಿಯಾಗಿ ಎಲ್ಲರ ಮೈಂಡ್ನ ಓದ್ಬಿಡ್ತಾ ಇದ್ದಾವೆ, ಅದಕ್ಕೆ ಈ ವಿಷಯನ ನಾನು ಯಾರಿಗೂ ಹೇಳಿಲ್ಲ. ಅವರು ನನ್ನ ಮೈಂಡ್ನ ಓದ್ತಿರ ಇರೋದಕ್ಕೆ ನಾನು ತುಂಬ ಪ್ರಾಕ್ಟೀಸ್ ಮಾಡಿ ನನ್ನ ಮೈಂಡಲ್ಲಿ ಒಂದು ಗೋಡೆಯನ್ನು ಕಟ್ಕೊಂಡಿದ್ದೀನಿ. ಪ್ರಸ್ತುತಕ್ಕೆ ಅವರು ನನ್ನ ಮೈಂಡ್ನ ಓದೋಕ್ಕೆ ಆಗಲ್ಲ, ಆದರೆ ದಿನ ದಿನ ಅವರ ಶಕ್ತಿ ಹೆಚ್ಚಾಗ್ತಿದೆ. ನೀನು ನನಗೆ ಈ ಪ್ರಾಜೆಕ್ಟಲ್ಲಿ ಹೆಲ್ಪ್ ಮಾಡು ಆಲನ್ ಅಂತ ಕೇಳ್ತಾನೆ. ಆದರೆ ಆಲನ್ ಅದಕ್ಕೆ ಏನು ಮಾತಾಡ್ತೀರ ಅಲ್ಲಿಂದ ಮನೆಗೆ ಹೋಗ್ಬಿಡ್ತಾನೆ. ಮನೆಗೆ ಹೋಗಿರೋ ಆಲನ್ಗೆ ಮಾರಾ ಹೇಳ್ತಾಳೆ, ನಾವೆಲ್ಲರೂ ಇನ್ನು ಮೇಲೆ ನಾವು ಹುಟ್ಟಿರೋ ಕೊಟ್ಟಿಗೆದಲ್ಲಿ ಇರಬೇಕು ಅಂತ ಡಿಸೈಡ್ ಆಗಿದ್ದೀವಿ. ನಮಗೆ ಬೇಕಾಗಿರೋ ಸಪ್ಲೈಸ್ನ ನೀವೇ ತಂದು ಕೊಡ್ಬೇಕು ಡ್ಯಾಡಿ ಅಂತ ಹೇಳ್ತಾಳೆ. ಆಲನ್ಗೆ ಮಾತಾಡೋದಕ್ಕೆ ಕೂಡ ಮಾರಾ ಟೈಮ್ ಕೊಡಲ್ಲ. ಅವತ್ತು ಈವ್ನಿಂಗ್ ಎಲ್ಲರ ಪೇರೆಂಟ್ಸ್ ಅವರ ಮಕ್ಕಳನ್ನ ಕೊಟ್ಟಿಗೆ ಹತ್ರ ಡ್ರಾಪ್ ಮಾಡ್ತಾರೆ. ಜಿಲ್ ಡೇವಿಡ್ ಹತ್ರ ನೀನು ಅವ್ರ ಥರ ಅಲ್ಲ, ನೀನು ಡಿಫರೆಂಟ್, ಅಲ್ಲಿಗೆ ಹೋಗ್ಬೇಡ, ನನ್ನ ಜೊತೆಯಲ್ಲೇ ಇರೋ ಡೇವಿಡ್ ಅಂತ ತುಂಬ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾಳೆ. ಆದರೆ ಅದನ್ನ ಏನು ಕೇಳ್ದಿರ ಡೇವಿಡ್ ಹೋಗ್ಬಿಡ್ತಾನೆ. ಸ್ವಲ್ಪ ದಿನಗಳಾದ್ಮೇಲೆ ಬೆನ್ ಅವನ ಮಗಳನ್ನ ಮನೆಗೆ ಕರ್ಕೊಂಡು ಹೋಗೋಕ್ಕೆ ಆ ಕೊಟ್ಟಿಗೆ ಕಡೆ ಹೋಗ್ತಿರ್ತಾನೆ. ಆವಾಗ ಸಡನ್ ಆಗಿ ಆ ಮಕ್ಕಳು ಅವನ್ನ ದಾರಿಯಲ್ಲಿ ಅಡ್ಡಾಕ್ತಾರೆ. ನಿಮ್ಮ ಮಗಳು ಎಲ್ಲಿಗೂ ಬರಲ್ಲ ಅಂಕಲ್, ನೀವು ಇಲ್ಲಿಂದ ಹೋಗ್ಬಿಡಿ ಅಂತ ಹೇಳ್ತಾರೆ. ಆದರೂ ಬೆನ್ ಅವ್ರ ಮಾತು ಕೇಳ್ದಿರಾ ಆ ಕೊಟ್ಟಿಗೆ ಕಡೆ ಹೋಗ್ತಿರ್ತಾನೆ. ಆವಾಗ ಆ ಮಕ್ಕಳು ಇವನ ಮೈಂಡ್ನ ಕಂಟ್ರೋಲ್ ಮಾಡಿ ಬೆನ್ನ ಒಂದು ಆಯಿಲ್ ಟ್ಯಾಂಕ್ಗೆ ಗುದ್ಕೊಳ್ಳೋ ಥರ ಮಾಡ್ತಾರೆ. ಅಲ್ಲಿ ಒಂದು ದೊಡ್ಡ ಎಕ್ಸ್ಪ್ಲೋಷನ್ ಆಗಿ ಬೆನ್ ಅದರಲ್ಲಿ ಸತ್ತೋಗ್ತಾರೆ. ಇನ್ನೊಂದು ಕಡೆ ಸೂಸನ್ ಆಲನ್ ಹತ್ರ ಹೋಗಿ ಆದಷ್ಟು ಬೇಗ ಈ ಟೌನ್ನ ಬಿಟ್ಟು ಬೇರೆ ಸಿಟಿಗೆ ಹೋಗ್ಬಿಡು, ಈ ಮಕ್ಕಳು ತುಂಬ ಡೇಂಜರಸ್ ಅಂತ ಬೇರೆ ಕಂಟ್ರೀಸಲ್ಲಿ ಈ ಮಕ್ಕಳಿರೋ ಟೌನ್ಸ್ನ ಎಲ್ಲ ಬ್ಲಾಸ್ಟ್ ಮಾಡಿಬಿಟ್ಟಿದಾರಂತೆ. ಆ ಟೌನ್ಸಲ್ಲಿ ಇರೋ ದೊಡ್ಡವರಿಗೆ ಈ ಬ್ಲಾಸ್ಟ್ ಬಗ್ಗೆ ಏನಾರ ಹೇಳಿದ್ರೆ ಆ ಮಕ್ಕಳು ಅವ್ರ ಬ್ರೈನ್ನ ಓದಿ ಆ ಬ್ಲಾಸ್ಟ್ನ ನಿಲ್ಲಿಸೋ ಪ್ರಯತ್ನ ಮಾಡ್ತಾರೇನೋ ಅಂತ ಯಾರಿಗೂ ಒಂದು ಮಾತು ಕೂಡ ಹೇಳ್ತೀರಾ ಆ ಟೌನ್ಸ್ನ ಡಿಸ್ಟ್ರಾಯ್ ಮಾಡಿದಾರಂತೆ. ಇವಾಗ ನಮ್ಮ ಗೌರ್ಮೆಂಟ್ ಕೂಡ ಅದೇ ಮಾಡುತ್ತಂತೆ. ನನ್ನ ಆದಷ್ಟು ಬೇಗ ಈ ಟೌನಿಂದ ವೆಕೇಟ್ ಮಾಡೋದಕ್ಕೆ ಹೇಳಿದ್ದಾರೆ ಅಂತ ಹೇಳ್ತಾಳೆ. ಆದರೆ ಆಲೆನ್ ಆ ಮಕ್ಕಳನ್ನ ಮನುಷ್ಯರ ಜೊತೆ ಪೀಸ್ಫುಲ್ ಆಗಿ ಜೀವನ ಮಾಡಿ ಅಂತ ಕೊನೆಯದಾಗಿ ಕೇಳೋಣ ಅಂತ ಆ ಕೊಟ್ಟಿಗೆಗೆ ಹೋಗ್ತಾನೆ. ನೀವು ಮನುಷ್ಯರ ಜೊತೆಗೆ ಸೇರಿ ನಿಮ್ಮ ಜೀವನನ ಮಾಡಿ ಅದನ್ನು ಬಿಟ್ಟು ನಮ್ಮನ್ನ ಸಾಯಿಸಬೇಕು ಅಂತ ಏನಕ್ಕೆ ಅನ್ಕೊತಾ ಇದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಮಾರಾ ಆ ಥರ ಆಗೋಕ್ಕೆ ಸಾಧ್ಯನೇ ಇಲ್ಲ, ನಾವು ಇಲ್ಲಿ ಸರ್ವೈವ್ ಆಗಬೇಕು ಅಂದರೆ ಮನುಷ್ಯರನ್ನ ಓವರ್ಕಮ್ ಮಾಡಲೇಬೇಕು ಅಂತ ಅಂತಾಳೆ. ಆವಾಗ ಅವ್ರಿಗೆ ಆಲೆನ್ ಅವರಿಂದ ಏನೋ ಮುಚ್ಚಿಕ್ತಾವನೆ ಅಂತ ಡೌಟ್ ಬರುತ್ತೆ. ಅವನ ಮೈನ ಓದೋದಕ್ಕೆ ತುಂಬ ಟ್ರೈ ಮಾಡ್ತಾರೆ. ಆದರೆ ಆಲೆನ್ ಸಮುದ್ರ ಬಗ್ಗೆ ಥಿಂಕ್ ಮಾಡಿ ಅವ್ರನ್ನ ಬ್ಲಾಕ್ ಮಾಡ್ತಾನೆ. ಆವಾಗ ಮಾರಾ ಅಂತಾಳೆ, ನಾವು ಇವತ್ತು ನೈಟ್ಗೆ ಈ ಟೌನ್ ಬಿಟ್ಟು ಬೇರೆ ಕಡೆ ಹೋಗಬೇಕು, ನಮಗೆ ನೀನು ಹೆಲ್ಪ್ ಮಾಡಬೇಕು, ಅದಕ್ಕೆ ಅರೇಂಜ್ಮೆಂಟ್ಸ್ ಮಾಡು ಅಂತ ಆಲೆನ್ಗೆ ಹೇಳ್ತಾಳೆ. ಅದಕ್ಕೆ ಆಲೆನ್ ಕೂಡ ಒಪ್ಕೊಂಡಿರೋ ಥರ ಆ್ಯಕ್ಟ್ ಮಾಡಿ ಅಲ್ಲಿಂದ ಹೋಗ್ಬಿಡ್ತಾನೆ.
ಆಮೇಲೆ ಡೇವಿಡ್ ಸತ್ತೋಗಿರೋ ಅವನ ಪಾರ್ಟ್ನರ್ ಬಗ್ಗೆ ಥಿಂಕ್ ಮಾಡಿಕೊಂಡು ಬೇಜಾರಲ್ಲಿ ಇರೋದನ್ನು ಮಾರಾ ಅಬ್ಸರ್ವ್ ಮಾಡ್ತಾಳೆ. ಆವಾಗ ಜಾರ್ಜ್ ಅಲ್ಲೇ ಇರೋ ಒಂದು ದೊಡ್ಡ ಹುಲ್ಲಲ್ಲಿ ಬಚ್ಚಿಕೊಂಡು ಮಾರಾನ ಶೂಟ್ ಮಾಡಬೇಕು ಅನ್ಕೊತಾನೆ. ಆದರೆ ಮಿಕ್ಕಿರೋ ಮಕ್ಕಳು ಅವನ ನೋಡಿ ಅವನ ಗನ್ನಲ್ಲಿ ಅವನೇ ಶೂಟ್ ಮಾಡ್ಕೊಳ್ಳೋ ಥರ ಮಾಡಿಬಿಡ್ತಾರೆ. ಸೂಸನ್ ಮತ್ತು ಅವಳ ಟೀಮ್ ಅವರ ಥಿಂಗ್ಸ್ನ ಪ್ಯಾಕ್ ಮಾಡ್ಕೊತಿರ್ತಾರೆ. ಆ ಟೌನಲ್ಲಿರೋ ಜನಕ್ಕೆ ಗೌರ್ಮೆಂಟ್ ಈ ಟೌನ್ ಮೇಲೆ ಬಾಂಬ್ ಹಾಕುತ್ತೆ ಅಂತ ಗೊತ್ತಿಲ್ಲ. ಅವರೆಲ್ಲ ಗುಂಪಾಗಿ ಆ ಮಕ್ಕಳನ್ನ ಸಾಯಿಸೋಕೆ ಅವರು ಇರೋ ಕೊಟ್ಟಿಗೆಗೆ ಹೋಗ್ತಿರ್ತಾರೆ. ಅದನ್ನು ತಿಳ್ಕೊಂಡು ಕೆಲವು ಜನ ಮಕ್ಕಳು ಅವ್ರನ್ನ ನಿಲ್ಲಿಸ್ತಾರೆ. ಆವಾಗ ಅವರ ಕಣ್ಣುಗಳು ಗ್ಲೋ ಆಗ್ತವೆ. ಒಬ್ಬ ಮಹಿಳೆಯನ್ನ ಕಂಟ್ರೋಲ್ ಮಾಡಿ ಅವಳು ಎತ್ಕೊಂಡ್ಬಂದಿರೋ ಬೆಂಕಿ ಕಾಗಡನ ಆ ಮಕ್ಕಳು ಕೆಳಗೆ ಬೀಳ್ಸೋ ಥರ ಮಾಡ್ತಾರೆ. ಆ ಬೆಂಕಿ ಅವಳ ಬಟ್ಟೆಗೆ ಸ್ಪ್ರೆಡ್ ಆಗಿ ಅವಳಲ್ಲಿ ಸುಟ್ಟೋಗ್ತಾಳೆ. ಆವಾಗ ಸ್ಟೇಟ್ ಪೊಲೀಸರು ಆ ಟೌನ್ಗೆ ಬಂದು ಎಲ್ಲರನ್ನೂ ಅವರವರ ಮನೆಗಳಿಗೆ ಹೋಗೋಕೆ ಹೇಳ್ತಾರೆ. ರೋಡ್ ಮೇಲೆ ಕಾಣಿಸಿದ್ರೆ ಅರೆಸ್ಟ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡ್ತಾರೆ. ಈ ಕಡೆ ಇನ್ನೂ ಕೆಲವು ಜನ ಮಕ್ಕಳು ಸೂಸನ್ ಲ್ಯಾಬ್ಗೆ ಹೋಗಿ ಅವಳನ್ನ ಕಂಟ್ರೋಲ್ಗೆ ತಗೊಂಡು ಸತ್ತೋಗಿರೋ ಬೇಬಿನ ಅವಳು ಎಲ್ಲಿ ಬಚ್ಚಿಕ್ಕಿದ್ದಾಳೋ ಅನ್ನೋದನ್ನ ತಿಳ್ಕೊತಾರೆ. ಆ ಬೇಬಿ ಡೆಡ್ ಬಾಡಿನ ಆ ಸಿಚುವೇಶನಲ್ಲಿ ನೋಡಿ ಡೇವಿಡ್ಗೆ ತುಂಬ ನೋವಾಗುತ್ತೆ. ಸೂಸನ್ನ ಕೂಡ ಸಾಯಿಸಿ ಇವರೆಲ್ಲ ಕೊಟ್ಟಿಗೆಗೆ ಹೋಗ್ತಾರೆ. ಇನ್ನೊಂದು ಕಡೆ ಆಲೆನ್ ಒಂದು ಕನ್ಸ್ಟ್ರಕ್ಷನ್ ಕಂಪನಿಗೆ ಹೋಗಿ ಒಂದು ಟೈಮ್ ಬಾಂಬ್ನ ಕದ್ದಿ ಸ್ಕೂಲಲ್ಲಿ ಇರೋ ಜಿಲ್ ಹತ್ರ ಹೋಗ್ತಾನೆ. ಜಿಲ್ಗೆ ಕಿಸ್ ಮಾಡಿ ಎಲ್ಲ ಸರಿ ಮಾಡೋದಕ್ಕೆ ನನ್ನ ಹತ್ರ ಒಂದು ಪ್ಲಾನ್ ಇದೆ ಅಂತ ಹೇಳಿ ಅವಳ ಆಫೀಸಲ್ಲೇ ಅವಳನ್ನ ಲಾಕ್ ಮಾಡಿ ಕೊಟ್ಟಿಗೆಗೆ ಹೋಗ್ತಾನೆ. ಆಲೆನ್ ಏನು ಮಾಡಕ್ಕೆ ಕೊಟ್ಟವನು ಏನೋ ಅನ್ನೋ ಭಯದಲ್ಲಿ ಜಿಲ್ ಆ ಡೋರ್ನ ಮುರಿದಿ ಆಚೆ ಬರ್ತಾಳೆ. ಆ ಕೊಟ್ಟಿಗೆಗೆ ಬೇಗ ಹೋಗೋದಕ್ಕೆ ಆವಾಗಲೇ ಮಕ್ಕಳು ಸುಟ್ಟಿ ಸಾಯಿಸಿರೋ ಮಹಿಳೆ ಹತ್ರ ಅವಳ ಕಾರ್ ಕೀಸ್ನ ತಗೊಂಡು ಅವಳು ಕೂಡ ಕೊಟ್ಟಿಗೆಗೆ ಹೋಗ್ತಾಳೆ. ಅಷ್ಟರಲ್ಲೇ ಪೊಲೀಸರು ಆ ಕೊಟ್ಟಿಗೆನ ಸರೌಂಡ್ ಮಾಡ್ತಾರೆ. ಡೇವಿಡ್ನ ಬಿಟ್ಟು ಮಿಕ್ಕಿರೋ ಮಕ್ಕಳೆಲ್ಲ ಆಚೆ ಬರ್ತಾರೆ. ಪೊಲೀಸರನ್ನ ಅವರಲ್ಲಿ ಅವರೇ ಶೂಟ್ ಮಾಡಿಕೊಂಡು ಸಾಯೋ ಥರ ಆ ಮಕ್ಕಳು ಮಾಡ್ತಾರೆ. ಆವಾಗಲ್ಲಿಗೆ ಆಲೆನ್ ಬರ್ತಾನೆ. ಟೈಮ್ ಬಾಂಬ್ಗೆ ಟೈಮ್ ಸೆಟ್ ಮಾಡಿ ಅದನ್ನು ಒಂದು ಬ್ರೀಫ್ ಕೇಸಲ್ಲಿ ಇಕ್ಕಿ ಮಕ್ಕಳ ಹತ್ರ ಹೋಗ್ತಾನೆ. ಆಲೆನ್ ಬಿಹೇವಿಯರ್ನ ನೋಡಿ ಮಾರಾಗೆ ಡೌಟ್ ಬರುತ್ತೆ. ಅವನ ಮೈಂಡ್ನ ಓದೋದಕ್ಕೆ ಟ್ರೈ ಮಾಡಿದಾಗ ಅವನೊಂದು ಗೋಡೆ ಬಗ್ಗೆನೇ ಥಿಂಕ್ ಮಾಡ್ತಿರೋದನ್ನ ನೋಡಿ ಎಲ್ಲ ಮಕ್ಕಳು ಮಾರ ಜೊತೆಗೆ ಸೇರಿ ಆಲೆನ್ ಮೈಂಡಲ್ಲಿ ಇರೋದನ್ನ ತಿಳ್ಕೊಳ್ಳೋದಕ್ಕೆ ಒಟ್ಟಿಗೆ ಟ್ರೈ ಮಾಡ್ತಾರೆ. ಅದೇ ಟೈಮಿಗೆ ಬ್ಯಾಕ್ ಡೋರಿಂದ ಜಿಲ್ ಬಂದು ಡೇವಿಡ್ನ ಅಲ್ಲಿಂದ ಕರ್ಕೊಂಡು ಹೋಗಬೇಕು ಅನ್ಕೊತಾಳೆ. ಅದನ್ನು ಸೆನ್ಸ್ ಮಾಡಿರೋ ಮಕ್ಕಳು ಹಿಂದೆ ತಿರುಗಿ ಅವಳನ್ನ ನಿಲ್ಲಿಸಿ ಇಲ್ಲಿಂದ ಹೋಗ್ಬಿಡು ಅಂತ ವಾರ್ನ್ ಮಾಡಿ ಮತ್ತೆ ಆಲೆನ್ ಕಡೆ ತಿರುಗ್ತಾರೆ. ಇನ್ನೊಂದು ಸರಿ ಜಿಲ್ ಡೇವಿಡ್ನ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಾಗ ಆ ಮಕ್ಕಳು ಅವರ ಪವರ್ಸ್ನ ಜಿಲ್ ಮೇಲೆ ತೋರಿಸೋಕೆ ನೋಡ್ತಾರೆ. ಆಗಲೇ ಡೇವಿಡ್ ಅವ್ರನ್ನ ತಳ್ಳಿಬಿಟ್ಟು ಅವರಮ್ಮ ಜೊತೆ ಅಲ್ಲಿಂದ ಆಚೆ ಹೋಗ್ಬಿಡ್ತಾನೆ. ಮಿಕ್ಕಿರೋ ಮಕ್ಕಳು ಅವರ ಫುಲ್ ಪವರ್ಸ್ನ ಯೂಸ್ ಮಾಡಿ ಆಲೆನ್ ಮೈಂಡಲ್ಲಿ ಇರೋ ಟೈಮ್ ಬಾಂಬ್ನ ನೋಡ್ಬಿಡ್ತಾರೆ. ಆದರೆ ಅವರು ರಿಯಾಕ್ಟ್ ಆಗೋಷ್ಟರಲ್ಲೇ ಬಾಂಬ್ ಬ್ಲಾಸ್ಟ್ ಆಗೋಗುತ್ತೆ. ಆಲೆನ್ ಮತ್ತು ಆ ಮಕ್ಕಳು ಅದರಲ್ಲೇ ಸತ್ತೋಗ್ತಾರೆ. ಜಿಲ್ ಮತ್ತು ಡೇವಿಡ್ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಆವಾಗ ಜಿಲ್ ನಾವು ಯಾರು ಅಂತ ಯಾರಿಗೂ ತಿಳಿದಿಲ್ಲದ ಜಾಗಕ್ಕೆ ಹೋಗಿ ಆರಾಮಾಗಿರೋಣ ಅಂತ ಡೇವಿಡ್ಗೆ ಹೇಳ್ತಾಳೆ. ಇಲ್ಲಿಗೆ ಈ ಮೂವಿನ ಎಂಡ್ ಮಾಡ್ತಾರೆ. ಈ ಥರ ಮೂವಿ ಎಕ್ಸ್ಪ್ಲನೇಷನ್ಸ್ಗೋಸ್ಕರ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.